ದಡದಲ್ಲಿ ಹಕ್ಕಿಯೊಂದು ಬಂದು ಕೂರುತ್ತದೆ. ಆ ಕೊಳದಲ್ಲಿ ಅನೇಕ ಕಪ್ಪೆಗಳು ವಾಸಿಸುತ್ತಿರುತ್ತವೆ. ಹಕ್ಕಿ ಆಶ್ಚರ್ಯದಿಂದ ಮತ್ತು ಸ್ವಲ್ಪ ಅಹಂಕಾರದಿಂದ, ಓ ಕಪ್ಪೆಗಳೇ, ನೀವು ಯಾವಾಗಲೂ ಈ ಕೆಸರಿನಲ್ಲಿ ಕುಳಿತುಕೊಳ್ಳುತ್ತೀರಲ್ಲ? ಈ ಕೊಳಚೆ ವಾತಾವರಣದಲ್ಲಿ ನಿಮಗೆ ಬೇಸರವಾಗುವುದಿಲ್ಲವೇ? ನೋಡಿ ನನ್ನನ್ನು, ನಾನು ಆಕಾಶದಲ್ಲಿ ಎತ್ತರಕ್ಕೆ ಹಾರಾಡುತ್ತೇನೆ. ಸ್ವಾತಂತ್ರ್ಯ ಎಷ್ಟು ಸಿಹಿ ಗೊತ್ತಾ? ತೊಡಕುಗೊಂಡ ಕಪ್ಪೆ ನಿರಾಶೆಯಿಂದ, ಹೌದು ಹಕ್ಕಿಯವರೇ, ನೀವು ಹೇಳುವುದು ನಿಜವಿರಬಹುದು. ಹಾರುವುದು ಖಂಡಿತವಾಗಿಯೂ ಚೆನ್ನಾಗಿರಬಹುದು. ನಮಗೂ ಆಸೆಯಿದೆ. ಆದರೆ ನಮ್ಮ ಕಾಲುಗಳಿಗೆ ರೆಕ್ಕೆಗಳಿಲ್ಲವಲ್ಲ. ನಾವು ಜಿಗಿಯುವುದರಲ್ಲಿಯೇ ಸಂತೋಷವನ್ನು ಕಂಡುಕೊಂಡಿದ್ದೇವೆ. ಇದು ನಮ್ಮ ಸ್ವಭಾವ. ಹಕ್ಕಿ ನಗೆಯಿಂದ, ಹೌದೇ? ನೀವು ಯಾವಾಗಲೂ ಇದೇ ಕೊಳದಲ್ಲಿಯೇ ಇರುತ್ತೀರಾ? ಹೊರಗಿನ ಪ್ರಪಂಚ ಎಷ್ಟು ಸುಂದರವಾಗಿದೆ ಎಂದು ನಿಮಗೆ ತಿಳಿದಿಲ್ಲ. ನೀವು ಬರೀ ಕೆಸರಿನಲ್ಲೇ ಕಾಲ ಕಳೆಯುತ್ತೀರಿ. ಹಿರಿಯ ಕಪ್ಪೆ ಸಮಾಧಾನದಿಂದ ಮತ್ತು ವಿವೇಕದಿಂದ, ನೋಡಿ ಹಕ್ಕಿಯವರೇ, ಪ್ರತಿಯೊಬ್ಬ ಜೀವಿಗೂ ತನ್ನದೇ ಆದ ಸಾಮರ್ಥ್ಯ ಮತ್ತು ಇಷ್ಟಗಳಿರುತ್ತವೆ. ನಿಮಗೆ ಆಕಾಶದಲ್ಲಿ ಹಾರಾಡುವುದು ಸಂತೋಷ ನೀಡಬಹುದು, ಆದರೆ ನಮಗೆ ಈ ನೀರಿನಲ್ಲಿ ಮತ್ತು ಕೆಸರಿನಲ್ಲಿರುವುದು ಸಂತೋಷ ನೀಡುತ್ತದೆ. ನಾವು ನಮ್ಮ ಸ್ವಭಾವವನ್ನು ಒಪ್ಪಿಕೊಂಡಿದ್ದೇವೆ ಮತ್ತು ಇದರಲ್ಲಿಯೇ ಸಂತೋಷವಾಗಿದ್ದೇವೆ. ಎಲ್ಲರೂ ತಮ್ಮದೇ ಆದ ಶಕ್ತಿಯಲ್ಲೇ ದೊಡ್ಡವರು. ನಿಮ್ಮ ಹಾರಾಟ ನಿಮಗೆ ಶ್ರೇಷ್ಠತೆಯನ್ನು ನೀಡಿದರೆ, ನಮ್ಮ ಜಿಗಿತ ನಮಗೆ ಮುಖ್ಯವಾದುದು. ಹಕ್ಕಿ ಒಂದು ಕ್ಷಣ ಯೋಚಿಸಿ, ಬಹುಶಃ ನೀವು ಹೇಳುವುದು ಸರಿ ಇರಬಹುದು. ನಿರೂಪಣೆ: ಹಕ್ಕಿಯು ತನ್ನ ತಾಯಿಯಿಂದ ಕಲಿತಿದ್ದ ಗುರಿಯನ್ನು ನೆನಪಿಸಿಕೊಂಡಿತು, ಪ್ರತಿಯೊಬ್ಬರೂ ತಮ್ಮದೇ ಆದ ಶಕ್ತಿಯನ್ನು ಮೆರೆಯಬೇಕು ಎಂದು. ಹಾಗಾಗಿ ಅದು ಕಪ್ಪೆಗಳಿಗೆ ಶುಭ ಹಾರೈಸಿ ಆಕಾಶದಲ್ಲಿ ಹಾರಿಹೋಯಿತು. ಕಪ್ಪೆಗಳು ತಮ್ಮ ಕೆಸರಿನಲ್ಲಿ ಕಿತ್ತಾಡುತ್ತಾ ಮತ್ತು ತಮ್ಮದೇ ಆದ ರೀತಿಯಲ್ಲಿ ಹಾಡುತ್ತಾ ಸಂತೋಷದಿಂದ ಇದ್ದವು. ಈ ಸಂವಾದವು ಎರಡು ವಿಭಿನ್ನ ಜೀವನ ಶೈಲಿಗಳನ್ನು ಮತ್ತು ಪ್ರತಿಯೊಬ್ಬರ ದೃಷ್ಟಿಕೋನವನ್ನು ತೋರಿಸುತ್ತದೆ.